ಹಾಯ್ ಫ್ರೆಂಡ್ಸ್, ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆನಿವರ್ಸರಿ ಸೀನ್ನ ನೋಡ್ತೀವಿ. ಲಿನ್ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಆಂಟಿ ಅವಳನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಅಲ್ಲಿಗೆ ಹ್ಯಾನ್ ಬರ್ತಾನೆ. ಆದ್ರೆ ಅವಳನ್ನ ನೋಡಿ ಅವನಿಗೆ ಸ್ವಲ್ಪ ಕೂಡ ಖುಷಿಯಾಗೋದಿಲ್ಲ. ವೆಂಕು ಯು ಹತ್ರ ಬಂದು ಹೇಳ್ತಾನೆ, ಇವಳ ಹೆಸರು ಲಿಂಗ್, ಆಶ್ ಗ್ರೂಪ್ ನ ಶೇರ್ ಹೋಲ್ಡರ್. ಯಾನ್ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಲಿನ್ ತುಂಬಾ ಸಪೋರ್ಟ್ ಮಾಡಿದಾಳೆ ಅಂತ ಹೇಳ್ತಾನೆ. ಅಲ್ಲಿದ್ದ ಜನಗಳೆಲ್ಲ ಯಾನ್ ಲಿನ್ ಜೋಡಿ ಬಗ್ಗೆ ತುಂಬಾ ಕಮೆಂಟ್ಸ್ ಮಾಡ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಮಾಡ್ಕೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಸ್ಕಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಯಾನ್ ಅವಳ ಹತ್ರ ಬಂದು ಅವಳಿಗೆ ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆಂಟಿ ಯಾನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ನಾನು ಹೇಳಿದ್ದೆ ಅಲ್ವಾ ಅವಳ ಕೈಲಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಲಿನ್ ಹೆಸರನ್ನ ತಗೋತಾರೆ. ಆಗ ಯಾನ್ ಹೇಳ್ತಾನೆ, ನನಗ್ ಗೊತ್ತು ಲಿನ್ ನನ್ನ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ಮಾಡಿದಾಳೆ, ಹಾಗಂತ ಎಲ್ಲಾ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದನ್ನ ಕೇಳಿಸ್ಕೊಂಡ್ಮೇಲೆ ಆಂಟಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಮತ್ತೆ ಹಿಂದೆ ತಿರುಗಿ ಹೇಳ್ತಾರೆ, ನನಗೆ ಗೊತ್ತು ನೀನು ಆಕ್ಸಿಡೆಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ ಅಂತ. ನನ್ಗನ್ಸೋ ಪ್ರಕಾರ ಅದನ್ನ ಕೈಬಿಟ್ಟು ನಿನ್ ಕಂಪ್ನಿ ಕಡೆ ಫೋಕಸ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಯುಗೆ ಲಿನ್ ಫೋಟೋನ ನೋಡ್ತಾ ಅವಳ ಮೇಲೆ ತುಂಬಾನೇ ಜಲಸಿ ಆಗ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಯಾನ್ ಬರ್ತಾನೆ. ಅವಳ ಕಾಲ್ಗೆ ಔಷಧಿನ ಹಚ್ಚಿ ಮತ್ತೆ ರೂಮ್ಗೆ ಹೋಗಿ ಕುತ್ಕೋತಾನೆ. ಯು ಅವನಿಗೆ ಕಾಲ್ ಮಾಡ್ತಾಳೆ, ಲಿನ್ ಬಗ್ಗೆ ಮಾತಾಡ್ತಾಳೆ. ಆದ್ರೆ ಯಾನ್ ಅವಳ ಮಾತಿಗೆ ಯಾವುದೇ ಉತ್ತರನು ಕೊಡ್ದಲೆ ಕಾಲನ್ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಜಿನ್ ಯುಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾನ್ ಲಿನ್ ಬಗ್ಗೆ ಗಾಸಿಪ್ ಮಾಡ್ತಿರ್ತಾರೆ. ಅವರಿಬ್ರು ಜೋಡಿನ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿರ್ತಾರೆ. ಆದ್ರೆ ಯುನ ಪಾಯಿಂಟ್ ಔಟ್ ಮಾಡಿ ಕಮೆಂಟ್ಸ್ ಹಾಕಿರ್ತಾರೆ. ಅದನ್ನ ತೋರಿಸ್ತಾಳೆ. ಆದ್ರೆ ಯುಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇದನ್ನ ಸೀರಿಯಸ್ ಆಗಿ ತಗೊಳ್ದಲೆ ನಗ್ತಿರ್ತಾಳೆ. ಯಾನ್ ಸೆಕ್ರೆಟರಿ ಇದೇ ವಿಷಯದ ಬಗ್ಗೆ ಅವನ ಜೊತೆ ಮಾತಾಡ್ತಾರೆ. ಆಗ ಅವನು ಹೇಳ್ತಾನೆ, ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಈ ಗಾಸಿಪ್ ನ ಬಂದ್ ಮಾಡ್ಸೋದಿಕ್ಕೆ ಹೇಳ್ತಾನೆ. ಯಾನ್ ಮನೆಗೆ ಹೋಗಿ ಯು ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ಗೇನು ಬೇಜಾರಿಲ್ಲ, ನನಗೆ ಗೊತ್ತು ನೀನು ನನ್ನ ಸೈಡೇ ಇದೀಯಾ ಅಂತ. ನೀನು ಇದಕ್ಕೆ ಯಾವ್ದಾದ್ರು ಒಂದ್ ದಾರಿನ ಹುಡುಕ್ತೀರಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದೀನಿ, ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ರು ಆಫೀಸ್ ನಲ್ಲಿ ರಾತ್ರಿ ಪೂರ್ತಿ ಕೆಲಸ ಮಾಡ್ತಿರ್ತಾಳೆ. ವೆಂಕು ರೂನ ಎದುರಿಸೋದಿಕ್ಕೆ ನೋಡ್ತಾನೆ. ಆದ್ರೆ ಅವಳು ಭಯ ಪಡೋದಿಲ್ಲ. ವೆಂಕುನೆ ಎದುರ್ಕೊಂಡು ರು ಹತ್ರ ಬಂದು ಕೂತ್ಕೋತಾನೆ. ಅವನು ಹೇಳ್ತಾನೆ, ನೀನೆಷ್ಟು ಬೋಲ್ಟ್ ಆಗಿದ್ಯಾ, ಯಾವುದಕ್ಕೂ ಕೂಡ ಭಯ ಪಡೋದಿಲ್ಲ. ಆಗ ಅವಳು ಹೇಳ್ತಾಳೆ, ನಾನು ಎಕ್ಸ್ಟ್ರೀಮ್ RR ಮೂವಿನ ನೋಡ್ತೀನಿ, ಅದ್ರಿಂದ ಈ ಗೋಸ್ಟ್ ಎಲ್ಲ ಭಯ ಪಡೋದಿಲ್ಲ. ಮತ್ತೊಂದ್ ಕಡೆ ಯಾನ್ನ ಆಂಟಿ ರೆಸ್ಟೋರೆಂಟ್ ಗೆ ಬರೋದಿಕ್ಕೆ ಹೇಳ್ತಾರೆ. ಆಂಟಿ ಬರೋದಕ್ಕಿಂತ ಮೊದಲು ಲಿನ್ ಅಲ್ಲಿಗೆ ಬಂದಿರ್ತಾಳೆ. ಅಷ್ಟರಲ್ಲಿ ಆಂಟಿ ಕೂಡ ಬರ್ತಾರೆ. ಆಂಟಿ ಬರ್ತಿದ್ದಾಗೆ ಲಿನ್ ವಾಶ್ರೂಮ್ ಗೆ ಅಂತ ಹೋಗ್ತಾಳೆ. ಆಗ ಯಾನ್ ಆಂಟಿನ ಕೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಲಿನ್ ಫೋಟೋನ ಪೋಸ್ಟ್ ಮಾಡಿದ್ದು ನೀವೇ? ಆಗ ಆಂಟಿ ಹೌದು ಅಂತ ಹೇಳಿ ಅವ್ರು ಹೇಳ್ತಾರೆ, ನಾನು ಯುಗೆ ತೋರಿಸ್ಬೇಕಾಗಿತ್ತು, ನೀನು ಯು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಅಂತ. ಆಗ ಯಾನ್ ಹೇಳ್ತಾನೆ, ಅವಳು ನನ್ನ ಹೆಂಡತಿ, ನಮ್ಮಿಬ್ರದ್ದು ಪರ್ಫೆಕ್ಟ್ ಮ್ಯಾಚ್ ಅಂತ ನನಗೆ ಗೊತ್ತು. ಆದ್ರೆ ಅವನ ಮಾತನ್ನ ಆಂಟಿ ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ಯು ನಮ್ ಫ್ಯಾಮಿಲಿಗೆ ಸೂಟಬಲ್ ಅಲ್ಲ, ನೀನು ಈ ಮಾತನ್ನ ಒಪ್ಕೊಳ್ಳೇಬೇಕು. ಆಂಟಿ ಮಾತು ಕೇಳಿ ಯಾನ್ ಅಲ್ಲಿಂದ ಎದ್ದೋಗ್ತಾನೆ. ಲಿನ್ ಬಂದು ಆಂಟಿನ ಯಾನ್ ಬಗ್ಗೆ ಕೇಳ್ತಾರೆ. ಆಗ ಆಂಟಿ ಲಿನ್ಗೆ ಸುಳ್ಳು ಹೇಳ್ತಾರೆ, ಯಾನ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾನೆ ಅಂತ. ಯಾನ್ ಮನೆಗೆ ಬಂದು ಯುಗೆ ಪೋಸ್ಟ್ ಬಗ್ಗೆ ಹೇಳಿ ಇದನ್ನೆಲ್ಲ ಆಂಟಿನೇ ಮಾಡಿದ್ದಾರೆ ಅಂತ ಹೇಳಿ ಯು ಹತ್ರ ಸಾರಿ ಕೇಳಿ 1 lakh ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಅದನ್ನ ನೋಡಿ ಅವಳು ಕೇಳ್ತಾಳೆ, ನಿನಗೆ ನಿಜವಾಗ್ಲೂ ರಿಗ್ರೆಟ್ ಫೀಲ್ ಆಗ್ತಾ ಇದ್ರೆ ನಮ್ಮಿಬ್ರು ಮಧ್ಯೆ ಇರೋ ಅಗ್ರಿಮೆಂಟ್ ನ ಶಾರ್ಟ್ ಮಾಡಿ. ಆದ್ರೆ ಯಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಯು ಬೇಜಾರಿಂದ ಹೇಳ್ತಾಳೆ, ನಿನ್ಗೆ ಅರ್ಥ ಆಗೋದಿಲ್ಲ, ನನ್ಗೂ ಕೂಡ ಫ್ರೀಡಮ್ ಬೇಕು. ಅವಳು ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಯಾನ್ ಒಪ್ಕೋತಾನೆ. ಬಾಹುನ ಕರ್ಕೊಂಡು ಒಂದ್ ಮಾಲುಗ್ ಬಂದಿರ್ತಾರೆ. ಅಲ್ಲಿ ಇಬ್ರು ವ್ಯಕ್ತಿಗಳು ಬಚ್ಚಿಟ್ಕೊಂಡು ಫೋಟೋ ತೆಗಿತಿರ್ತಾರೆ. ಅದನ್ನ ಯು ನೋಡಿ ಯಾನ್ ಹತ್ರ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೀನೇನು ಭಯ ಪಡ್ಬೇಡ, ಇದನ್ನ ನಾನೇ ಅರೇಂಜ್ ಮಾಡಿರೋದು. ನಾವು ಆ ಪೋಸ್ಟ್ ನ ಏನು ಮಾಡೋದಿಕ್ಕಾಗಲ್ಲ, ಆದ್ರೆ ಅದನ್ನ ನಾವು ಕವರ್ ಮಾಡೋದಿಕ್ಕೆ ಏನ್ ಬೇಕಾದ್ರೂ ಮಾಡಬಹುದು. ಯುಗೆ ಅವನ್ ಮಾತು ಅರ್ಥ ಆಗುತ್ತೆ. ಖುಷಿಯಿಂದ ಅವಳು ಕೂಡ ಒಪ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಾಹುನ ಸ್ಕೂಲ್ ಬಿಡೋದಿಕ್ಕೆ ಅಂತ ಬಂದಿರ್ತಾರೆ. ಆ ವ್ಯಕ್ತಿಗಳು ಫೋಟೋ ತೆಗಿತಿರ್ತಾರೆ. ಯಾನ್ ಯು ಕಾರಲ್ಲಿ ಕೂತಿರ್ತಾರೆ. ಯಾನ್ ಯುಗೆ ತುಂಬಾನೇ ಕ್ಲೋಸ್ ಆಗ್ತಾನೆ. ಫೋಟೋಗ್ರಾಫರ್ ಈ ಮೂಮೆಂಟ್ ಅಲ್ಲಿ ಫೋಟೋ ತಗೊಳ್ಳಿ ಅಂತ ಜಿನ್ ಯುಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಫೋಟೋ ತೋರಿಸ್ತಾಳೆ. ಲಿನ್ ಯಾನ್ಗಿಂತ ಯು ಯಾನ್ ಬಗ್ಗೆನೇ
ಜಾಸ್ತಿ ಗಾಸಿಪ್ ಆಗ್ತಿರುತ್ತೆ. ಲಿನ್ನ ಯಾನ್ ಆಫೀಸಲ್ಲಿ ನೋಡ್ತೀವಿ, ಅವರಿಬ್ರು ಜೊತೆಯಾಗಿ ಒಂದ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಯಾನ್ ಸೆಕ್ರೆಟರಿ ಜೊತೆ ರೂ ಕೂಡ ಬರ್ತಾಳೆ. ಇವರಿಬ್ರು ಜೊತೆಲಿ ಇರೋದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆಗ ಸೆಕ್ರೆಟರಿ ಹೇಳ್ತಾರೆ, ಲಿನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಥರ್ಡ್ ಶೇರ್ ಹೋಲ್ಡರ್. ಆಗರು ಅವರಿಬ್ರು ಜೊತೆಲಿರೋ ಫೋಟೋನ ತಗೊಂಡು ಸೀದಾ ಯು ಹತ್ರ ಬಂದು ತೋರಿಸ್ತಾಳೆ. ಅವಳು ಹೇಳ್ತಾಳೆ, ಈ ಹುಡುಗಿ ಯಾಶ್ ಗ್ರೂಪ್ ನ ಶೇರ್ ಹೋಲ್ಡರ್, ನಿನ್ಗೆ ಈ ವಿಷಯನ ಯಾನ್ ಹೇಳಿದಾರ? ಆಗ ಯು ಇಲ್ಲ ಅಂತ ಹೇಳ್ತಾಳೆ. ಆಗರು ಈ ವಿಷಯದ ಬಗ್ಗೆ ಯಾನ್ ಜೊತೆ ಮಾತಾಡು ಅಂತ ಹೇಳ್ತಾಳೆ. ರಾತ್ರಿ ಯು ರೂಮಲ್ಲಿ ಇರ್ತಾಳೆ. ಒಂದು ಪಿಲ್ಲೋಗೆ ಯಾನ್ ಫೋಟೋನ ಅಂಟಿಸಿ ಅವಳ ಕೋಪನೆಲ್ಲ ಆ ಫೋಟೋ ಮೇಲೆ ಜೋರಾಗಿ ಕೂಗ್ತಾ ತೋರಿಸ್ಕೊತಿರ್ತಾಳೆ. ಯಾನ್ ಕೂಡ ಅವಳ ವಾಯ್ಸನ್ನ ಕೇಳಿಸ್ಕೊಂಡು ರೂಮ್ ಹತ್ರ ಬರ್ತಾನೆ. ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಕವರ್ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾಳೆ, ಮಕ್ಳ ಜೊತೆ ಮಾತಾಡೋದಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗ ಯಾನ್ ದೃಷ್ಟಿ ಅವಳ ಕೈಲಿದ್ದ ಪಿಲ್ಲೋ ಮೇಲೆ ಹೋಗುತ್ತೆ. ಅದರಲ್ಲಿ ಫೋಟೋ ಅಂಟಿಸಿರೋದನ್ನ ನೋಡ್ತಾನೆ. ಆಗ ಯು ಹೇಳ್ತಾಳೆ, ತಪ್ಪಾಗಿ ತಿಳ್ಕೊಬೇಡ, ನಾನ್ ಇದ್ರ ಜೊತೆ ಮಲ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಯಾನ್ ಹತ್ರ ಬಂದು ಕೇಳ್ತಾಳೆ, ಇವತ್ತು ವೀಕೆಂಡ್, ನಾವು ತಿಂಡಿ ಮಾಡಿ ಬಾಹು ಜೊತೆ ಹಾರ್ಸ್ ರೈಡಿಂಗ್ ಹೋಗೋಣ. ಆಗ ಯಾನ್ ಹೇಳ್ತಾನೆ, ನನಗೆ ಓವರ್ ಟೈಮ್ ಕೆಲಸ ಇದೆ, ತಿಂಡಿ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಯು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಮೊದಲನೇ ಸಾರಿ ತಿಂಡಿ ಮಾಡ್ದಲೆ ಈ ರೀತಿ ಹೋಗ್ತಾ ಇರೋದು ಅಂತ ಹೇಳಿ ಯಾನ್ ಲಿನ್ ಇಬ್ರು ಕೂಡ ಜೊತೆಲಿ ಬ್ರೇಕ್ಫಾಸ್ಟ್ ಮಾಡ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೋತಾಳೆ. ತುಂಬಾನೇ ಕೋಪ ಮಾಡ್ಕೋತಾಳೆ. ಮತ್ತೊಂದ್ ಕಡೆ ಬಾಹು ಜಿನ್ ಜೊತೆ ಮೆಸೇಜ್ ಮಾಡ್ತಾ ಮಾತಾಡ್ತಿರ್ತಾನೆ. ಆಗ ಅವಳು ಹೇಳ್ತಾಳೆ, ಇವತ್ತು ನಿಮ್ಮಮ್ಮ ಖುಷಿಯಾಗಿಲ್ಲ, ಯಾಕಂದ್ರೆ ನಿಮ್ ಡ್ಯಾಡಿ ಬೇರೆ ಹುಡುಗಿ ಜೊತೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅಷ್ಟರಲ್ಲಿ ಯು ಬಾಹು ಹತ್ರ ಬಂದು ಕೇಳ್ತಾಳೆ, ಇವತ್ತು ವೀಕೆಂಡ್, ನಿನ್ನ ಆಟ ಆಡೋದಿಕ್ಕೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ಆದ್ರೆ ಬಾಹು ಎಲ್ಲಿಗೂ ಹೋಗೋದಕ್ಕೆ ರೆಡಿ ಇರಲ್ಲ. ಅವನು ಬರ್ದು ತೋರಿಸ್ತಾನೆ, ಫಾದರ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ. ಇದಾದ್ಮೇಲೆ ಯು ಬಾಹುನ ಕರ್ಕೊಂಡು ಯಾನ್ ಆಫೀಸ್ಗೆ ಬರ್ತಾಳೆ. ಯು ಯಾನ್ಗೆ ಹೇಳ್ತಾಳೆ, ಬಾಹು ನಿನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಅಂತ, ಅದಕ್ಕೆ ಅವನನ್ನ ಕರ್ಕೊಂಡು ಬಂದಿ ಅಂತ ಹೇಳಿ ಅವಳು ತಗೊಂಡ್ ಬಂದಿದ್ದ ಬ್ರೇಕ್ಫಾಸ್ಟ್ ನ ಕೊಡೋದಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಲಿನ್ ಕೂಡ ಯಾನ್ಗಾಗಿ ಬ್ರೇಕ್ಫಾಸ್ಟ್ ನ ತಗೊಂಡ್ ಬರ್ತಾಳೆ. ಆಗ ಯಾನ್ ಯುಗೆ ಹೇಳ್ತಾನೆ, ನನಗೀಗ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನಗೆ ಗೊತ್ತು ನೀನು ತುಂಬಾ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ಯಾ ಅಂತ. 1 ಅವರ್ ನನಗಾಗಿ ವೇಟ್ ಮಾಡಿ, ನಾವು ಜೊತೆಲಿ ಊಟ ಮಾಡೋದಿಕ್ ಹೋಗೋಣ ಅಂತ ಹೇಳ್ತಾನೆ. ಹೊರ್ಗಡೆ ಕೂತ್ಕೊಂಡು ಬಾಹು ಯು ಯಾನ್ಗಾಗಿ ಕಾಯ್ತಾ ಇರ್ತಾರೆ. ಬಾಹುನ ಅಲ್ಲೇ ಬಿಟ್ಟು ಯು ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಬಾಹು ಸಮಯ ನೋಡ್ಕೊಂಡು ಬಚ್ಚಿಟ್ಕೊಂಡು ಯಾನ್ ಆಫೀಸ್ ಒಳಗಡೆ ಬರ್ತಾನೆ. ಯಾನ್ ಲಿನ್ ಜೊತೆ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿರ್ತಾನೆ. ಬಾಹು ಕಾಫಿ ಕಪ್ ನಲ್ಲಿ ಒಂದು ಟಾಯ್ ನ ಹಾಕಿ ಸೈಲೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಯಾನ್ ಅವನನ್ನ ನೋಡ್ಬಿಡ್ತಾನೆ. ಲಿನ್ ಕೂಡ ಬಾಹುನ ನೋಡಿ ಆಯ್ ಅಂತ ಹೇಳಿ ಕುಡಿಯೋದಿಕ್ಕೆ ಅಂತ ಕಾಫಿನ ತಗೋತಾಳೆ. ಸಡನ್ ಆಗಿ ಭಯ ಪಡ್ತಾಳೆ. ಕಾಫಿ ಎಲ್ಲ ಅವಳ ಬಟ್ಟೆ ಮೇಲೆ ಚೆಲ್ಲೋಗುತ್ತೆ. ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಯು ಸಿಗ್ತಾಳೆ. ಸಮಯ ನೋಡ್ಕೊಂಡು ಅವಳಿಗೆ ಲಿಂಗ್ ಲೆಕ್ಚರ್ ಕೊಡ್ತಾಳೆ. ಅವಳು ಅನ್ಕೋತಾಳೆ, ಯು ಬಾಹು ಕೈಲಿ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ ಅಂತ. ಮತ್ತೊಂದ್ ಕಡೆ ಯಾನ್ ಬಾಹುಗೆ ಬೈತಾ ಇರ್ತಾನೆ. ಯು ಬಂದು ಅವನನ್ನ ಕಾಮ್ ಡೌನ್ ಆಗೋದಿಕ್ಕೆ ಹೇಳ್ತಾಳೆ. ಆದ್ರೂ ಕೂಡ ಯಾನ್ ಬೈತಿರ್ಬೇಕಾದ್ರೆ ಬಾಹು ಅಲ್ಲಿಂದ ಹೊರಟೋಗ್ತಾನೆ. ಆಗ ಯು ಹೇಳ್ತಾಳೆ, ಅವನಿನ್ನು ಚಿಕ್ಕ ಹುಡುಗ, ನೀನ್ ಎಂಪ್ಲಾಯ್ ಅಲ್ಲ, ಪ್ರೀತಿಯಿಂದ ಅವನಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಯಾನ್ ಉಲ್ಟಾ ಹೇಳ್ತಾನೆ, ನೀನೇ ಅವನನ್ನ ಈ ರೀತಿ ತಯಾರು ಮಾಡಿರೋದು ಅಂತ ಹೇಳ್ತಾನೆ. ಆಗ ಯು ಅವನ ಮಾತನ್ನ ಕೇಳ್ದಲೆ ಅವಳು ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಯು ಬಾಹುನ ಅವ್ರ ಪೇರೆಂಟ್ಸ್ ಮನೆಗೆ ಕರ್ಕೊಂಡ್ ಬಂದಿರ್ತಾಳೆ. ಬಾಹುನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾರೆ. ಅವಳು ಬೇಜಾರಾಗಿರೋದನ್ನ ನೋಡಿ ಅವ್ರ ಅಮ್ಮ ಕೇಳ್ತಾರೆ, ಸಡನ್ ಆಗಿ ಯಾಕೆ ಬಂದೆ, ಯಾನ್ ಜೊತೆ ಜಗಳ ಮಾಡ್ಕೊಂಡ? ಆಗ ಯು ಹೇಳ್ತಾಳೆ, ಆಗಿಲ್ಲ, ಏನೂ ಇಲ್ಲ, ಇವತ್ತು ವೀಕೆಂಡ್ ಅಲ್ವಾ, ಬಾಹುಗೆ ಅವ್ರ ಅಜ್ಜಿ ತಾತನ ತೋರ್ಸೋದಿಕ್ಕೆ ಅಂತ ಕರ್ಕೊಂಡ್ ಬಂದೆ. ಆದ್ರೆ ಅವ್ರ ಅಮ್ಮಂಗೆ ಯು ಮಾತ್ ಮೇಲೆ ನಂಬಿಕೆ ಬಂದಿರಲ್ಲ. ಯಾಕಂದ್ರೆ ಯಾನ್ ಅವಳ ಜೊತೆ ಬಂದಿರಲ್ಲ, ಯಾವುದೇ ಲಗೇಜ್ ಅನ್ನು ಕೂಡ ಅವಳು ತಗೊಂಡ್ ಬಂದಿರಲ್ಲ. ಮತ್ತೊಂದ್ ಕಡೆ ಯಾನ್ ಹೌಸ್ ಕೀಪರ್ ನ ಕೇಳ್ತಾರೆ, ಯು ಬಾಹು ಎಲ್ಲಿದ್ದಾರೆ ಅಂತ. ಆಗ ಅವರು ಹೇಳ್ತಾರೆ, ಯು ಬಾಹುನ ಅವ್ರ ಅಜ್ಜಿ ತಾತನ ಮನೆಗೆ ಕರ್ಕೊಂಡೋಗಿದ್ದಾರೆ, ಆದ್ರೆ ಅವರು ಯಾವುದೇ ಲಗೇಜ್ ನ ತಗೊಂಡೋಗಿಲ್ಲ. ಯು ಬಾಹು ಬೇಜಾರಲ್ಲಿ ಕೂತಿರ್ತಾರೆ. ಡೋರ್ ಬೆಲ್ ಆಗುತ್ತೆ. ಯು ಎಕ್ಸೈಟ್ಮೆಂಟ್ ಇಂದ ಡೋರ್ ಓಪನ್ ಮಾಡೋದಿಕ್ಕೆ ಹೋಗ್ತಾಳೆ. ಅವಳು ಅನ್ಕೋತಾಳೆ ಯಾನ್ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದಿರ್ಬೇಕು ಅಂತ. ಆದ್ರೆ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಸೆಕ್ರೆಟರಿ ಇರ್ತಾರೆ. ಯು ಬಾಹುಗೆ ಲಗೇಜ್ ನ ಕಳ್ಸಿರ್ತಾನೆ. ಯು ಕೇಳ್ತಾಳೆ, ಯಾನ್ ಎಲ್ಲಿದ್ದಾರೆ ಅಂತ. ಆಗ ಸೆಕ್ರೆಟರಿ ಹೇಳ್ತಾರೆ, ಅವರು ಲಿನ್ ಜೊತೆ ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಯು ಫಾದರ್ ಆರೋಗ್ಯ ತುಂಬಾನೇ ಹಾಳಾಗಿರುತ್ತೆ. ಅವ್ರ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿರ್ತಾರೆ. ಡಾಕ್ಟರ್ ಹೇಳ್ತಾರೆ, ಪೇಷಂಟ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಅವರಿಗೆ ಸರ್ಜರಿ ಮಾಡಬೇಕು. ಇದು ಕೂಡ
ಕೂಡ ರಿಸ್ಕ್. ಸರ್ಜರಿ ಮಾಡಲಿಲ್ಲ ಅಂದ್ರೆ ಅವ್ರ ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ. ಬೇಗ ನೀವು ನಿರ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಅವರಮ್ಮಂಗೆ ತುಂಬಾನೇ ಶಾಕ್ ಆಗುತ್ತೆ. ಅವರಮ್ಮ ಅವ್ರ ತಂದೆ ಹತ್ರ ಕೂತಿರ್ತಾರೆ. ಅವ್ರ ತಂದೆಗೆ ತುಂಬಾ ದಿವಸದಿಂದ ಹುಷಾರಿರೋದಿಲ್ಲ. ಬಾಹುನ ಅವಳ ಜೊತೆನೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರ್ತಾಳೆ. ಅದರಿಂದ ರೂ ಜೊತೆ ಮನೆಗೆ ಹೋಗೋದಿಕ್ಕೆ ಕೇಳ್ತಾಳೆ. ಬಾಹು ಕೂಡ ಅವಳ ಮಾತಿಗೆ ಒಪ್ಕೋತಾಳೆ. ರೂ ಬಾಹುನ ಯಾನ್ ಮನೆಗೆ ಡ್ರಾಪ್ ಮಾಡೋಗ್ತಾಳೆ. ಆಗ ಯಾನ್ ಕೇಳ್ತಾನೆ, ನೀ ಮಮ್ಮಿ ಎಲ್ಲೋದ್ರು? ಆಗ ಬಾಹು ಯಾನ್ಗೆ ಬರ್ದು ತೋರಿಸ್ತಾನೆ. ತಾತನ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ ನಲ್ಲಿದ್ದಾರೆ. ಮತ್ತೊಂದ್ ಕಡೆ ಡಾಕ್ಟರ್ ಯುಗೆ ವಾರ್ನ್ ಮಾಡ್ತಾರೆ, ನಿಮ್ ತಂದೆ ಆರೋಗ್ಯ ಕ್ಷಣ ಕ್ಷಣಕ್ಕೂ ಹಾಳಾಗ್ತಿದೆ, ಬೇಗ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಬೇಜಾರಿಂದ ಕೂತಿರ್ಬೇಕಾದ್ರೆ ಅಲ್ಲಿಗೆ ಬಾಹು ಜೊತೆ ಯಾನ್ ಬರ್ತಾನೆ. ಅವ್ನು ಹೇಳ್ತಾನೆ, ನೀನೇನು ಚಿಂತೆ ಮಾಡ್ಬೇಡ, ನಿಮ್ ತಂದೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಸೆಕ್ರೆಟರಿಗೆ ಕಾಲ್ ಮಾಡ್ತಾರೆ. ಎಕ್ಸ್ಪರ್ಟ್ ಡಾಕ್ಟರ್ನ ಹೈಯರ್ ಮಾಡೋದಿಕ್ಕೆ ಹೇಳ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಎಕ್ಸ್ಪರ್ಟ್ ಡಾಕ್ಟರ್ ಹಾಸ್ಪಿಟಲ್ ಬರ್ತಾರೆ. ತಂದೆಗೆ ಸರ್ಜರಿ ಮಾಡೋರು. ಆಗ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾಳೆ. ಯಾನ್ ಇವನ ಬಿಟ್ಟು ಬೇರೆ ಎಲ್ಲರನ್ನು ಕೂಡ ಮನೆಗೆ ವಾಪಸ್ ಕಳಿಸ್ತಾನೆ. ಕೂತಿರ್ಬೇಕಾದ್ರೆ ಅವಳಿಗೆ ಊಟ ತಗೊಂಡ್ ಬರ್ತಾನೆ. ಆಗ ಅವನಿಗೆ ಥ್ಯಾಂಕ್ಸ್ ಹೇಳಿ, ಇದನ್ನೆಲ್ಲ ನೀನು ನನ್ಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ಯಾಕಂದ್ರೆ ನೀನು ನನ್ನ ಹೆಂಡತಿ. ಆಗ ಲಿನ್ ಬಗ್ಗೆ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ಲಿನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ತುಂಬಾ ವರ್ಷದಿಂದ ಪರಿಚಯ ಇದೆ. ಲಿನ್ ನನ್ನ ಫ್ರೆಂಡು, ನಿನ್ಗ್ಯಾಕೆ ಈ ವಿಷಯನ ತಿಳ್ಕೊಡೋದಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ. ಅವನ ಮಾತನ್ನ ಕೇಳ್ತಿದ್ದಾಗೆ ಸೈಲೆಂಟ್ ಆಗಿ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಟಾಪಿಕ್ ನ ಚೇಂಜ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಅವ್ರ ತಂದೆನ ಮೀಟ್ ಮಾಡ್ತಾಳೆ. ಅವರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾಳೆ. ಅವಳ ಸೇವಿಂಗ್ಸ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಕ್ಕೆ, ಜೊತೆಗೆ ಸರ್ಜರಿ ಬಗ್ಗೆ ಮಾತಾಡಿ ಅವ್ರನ್ನ ಚಿಯರ್ ಅಪ್ ಮಾಡ್ತಾಳೆ. ನೀವೇನು ಯೋಚನೆ ಮಾಡ್ಬಿಡಿ, ಸರ್ಜರಿ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಡೇ ಅವ್ರ ಫಾದರ್ ಸರ್ಜರಿ ನಡೀತಾ ಇರುತ್ತೆ. ರಿಸಲ್ಟ್ ಗಾಗಿ ಅವರಮ್ಮ ಅವಳು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕಾಯ್ತಿರ್ತಾರೆ. ಅಲ್ಲಿಗೆ ಯಾನ್ ಬಾಹು ಜೊತೆ ಬರ್ತಾನೆ. ಅವ್ನು ಹೇಳ್ತಾನೆ, ಡಾಕ್ಟರ್ ಜೊತೆ ನಾನು ಮಾತಾಡಿದ್ದೀನಿ, ಅವ್ರು ಹೇಳಿರೋ ಪ್ರಕಾರ ಸರ್ಜರಿ ಸಕ್ಸಸ್ಫುಲ್ ಆಗಿದೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಬಾಹುನ ಹಗ್ ಮಾಡ್ಕೋತಾಳೆ. ಯಾಕಂದ್ರೆ ಬಾಹು ಕೂಡ ಅವ್ರ ತಾತನ ವಿಷಯದಲ್ಲಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಡಾಕ್ಟರ್ ಅವ್ರ ತಂದೆನ ಆಪರೇಷನ್ ಥಿಯೇಟರ್ ಇಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವ್ರು ಹೇಳ್ತಾರೆ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅಂತ. ಅದನ್ನ ಕೇಳಿ ಎಲ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಅವ್ರ ತಂದೆ ಪಕ್ಕ ಕೂತಿರ್ತಾಳೆ. ಅವಳಿಗೆ ತುಂಬಾನೇ ನಿದ್ದೆ ಬರ್ತಿರುತ್ತೆ. ಅಲ್ಲೇ ಮಲ್ಕೊಂಡಿರ್ತಾಳೆ. ಅದನ್ನ ನೋಡಿ ಅವನ್ ಕೋಟುನ ಬಿಚ್ಚು ಗೆ ಒದಿಸ್ತಾನೆ. ಅವಳ ಕೂದ್ಲು ಅವಳ ಬಾಯಿ ಹತ್ರ ಹೋಗ್ತಿರುತ್ತೆ. ಅದನ್ನ ನೋಡಿ ಅವಳ ಕೂದ್ಲನ್ನ ಸರಿ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಅವನ ಕೈನ ಕಚ್ಬಿಡ್ತಾಳೆ. ಅವಳು ಅನ್ಕೋತಾಳೆ, ಕನ್ಸಲ್ಲಿ ಚಿಕನ್ ತಿಂತಿದ್ದೀನಿ ಅಂತ. ಅಷ್ಟರಲ್ಲಿ ಅವ್ರ ತಂದೆಗೂ ಕೂಡ ಪ್ರಜ್ಞೆ ಬರುತ್ತೆ. ಅವರು ಯಾನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಗೆ ಎಚ್ಚರ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಯಾನ್ ಅವಳ ಪಕ್ಕ ಕೂತಿರೋದನ್ನ ನೋಡಿ ನಾರ್ಮಲ್ ಆಗ್ಬಿಡ್ತಾಳೆ. ಅವ್ರ ತಂದೆನ ನೋಡಿ ಅವ್ರ ಆರೋಗ್ಯನ ವಿಚಾರಿಸ್ತಾಳೆ. ಮತ್ತೊಂದ್ ಕಡೆ ಆಂಟಿ ಕೂಡ ಹಾಸ್ಪಿಟಲ್ ಬಂದಿರ್ತಾರೆ. ಮತ್ತೆ ಅವರು ಯಾನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾರೆ. ಈ ರೀತಿ ಸ್ಟ್ರೇಂಜರ್ಸ್ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ನೀನು ನಿನ್ ಕೆಲ್ಸದ ಕಡೆ ಫೋಕಸ್ ಮಾಡ್ಬೇಕು. ಆಗ ಯಾನ್ ಹೇಳ್ತಾನೆ, ಅವರು ಸ್ಟ್ರೇಂಜರ್ಸ್ ಅಲ್ಲ, ನನ್ನ ಫಾದರ್ ಇನ್ಲಾ. ನನಗೆ ನನ್ನ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಫಾದರ್ನ ಮೀಟ್ ಮಾಡ್ಸೋದಿಕ್ಕೆ ಅಂತ ಕರ್ಕೊಂಡ್ ಬರ್ತಾನೆ. ಆಗ ಆಂಟಿಗೆ ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಯಾಂಗಿ ಕೂಡ ಬರ್ತಾನೆ. ಯಾನ್ಗೆ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಆಂಟಿನ ಜೊತೆಲಿ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಂಟಿ ಹೋಗ್ತಿರ್ಬೇಕಾದ್ರೆ ಹಿಂದೆ ತಿರ್ಗಿ ನೋಡ್ತಾರೆ. ಬಾಹು ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದನ್ನ ನೋಡಿ ಯಾನ್ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಬಾಹು ಬೇರೆ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಅವ್ರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ. ಆದ್ರೆ ಈಗ ತುಂಬಾ ಬದಲಾಗಿದ್ದಾನೆ. ಆಗ ಯಾನ್ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಮತ್ತೊಂದ್ ಕಡೆ ಯಾಂಗಿನ ಕೇಳ್ತಾಳೆ, ಆಫೀಸ್ ಡ್ರಾಯರ್ ಅಲ್ಲಿ ತುಂಬಾ ಜನ ಬ್ಯಾಕ್ ಸೈಡ್ ಹುಡುಗಿರ್ ಫೋಟೋಸ್ ನೋಡಿದೆ, ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾ? ಆಗ ಅವನು ಹೇಳ್ತಾನೆ, ಯಾನ್ ಕನ್ಸಲ್ಲಿ ಬ್ಯಾಕ್ ಸೈಡ್ ಇಂದ ಹುಡುಗಿನ ನೋಡಿದ್ದಾನೆ. ಆ ಹುಡುಗಿರ್ನ ಹುಡ್ಕೋದಿಕ್ಕೆ ತುಂಬಾ ಜನ ಹುಡುಗಿರ್ ಬ್ಯಾಕ್ ಸೈಡ್ ಫೋಟೋನ ಇಟ್ಕೊಂಡಿದ್ದಾನೆ. ನನ್ಗನ್ಸುತ್ತೆ ಆ ಹುಡುಗಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಅದನ್ನ ಕೇಳಿ ಯುಗೆ ಶಾಕ್ ಆಗುತ್ತೆ. ಮತ್ತೆ ಯಾನ್ಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಬರೋದಕ್ಕೆ ಕೇಳ್ತಾಳೆ. ಅವನು ಗಾಬರಿಯಾಗಿ ಹಾಸ್ಪಿಟಲ್ ಬರ್ತಾನೆ. ಆದ್ರೆ ಯಾನ್ನ ನೋಡೋದಿಕ್ಕೆ ಅಂತ ತುಂಬಾ ಜನ ರಿಲೇಟಿವ್ಸ್ ಕಾಯ್ತಾ ಇರ್ತಾರೆ. ಅವ್ರ ರಿಲೇಟಿವ್ಸ್ಗೆ ಯಾನ್ನ ಪರಿಚಯ ಮಾಡ್ಕೊಡ್ತಾರೆ.
ಕೊಡ್ತಾರೆ. ಅವರೆಲ್ಲರೂ ಯಾನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಷ್ಟರಲ್ಲಿ ರೂ ಕೂಡ ಫಾನ್ ಜೊತೆ ಹಾಸ್ಪಿಟಲ್ ಬರ್ತಾಳೆ. ಇವನ ಸೂಪರ್ ಮಾರ್ಕೆಟ್ ಹೋಗೋದಿಕ್ಕೆ ಜೊತೆಲಿ ಕರ್ಕೊಂಡು ಹೋಗ್ತಾಳೆ. ಮತ್ತೊಂದ್ ಕಡೆ ಯಾನ್ ಫಾನ್ ಇಬ್ರು ಕೂಡ ಲಿಫ್ಟ್ ಅಲ್ಲಿ ಹೋಗೋದಿಕ್ಕೆ ನಿಂತಿರ್ತಾರೆ. ಯಾನ್ ಫಾನ್ ನ ಅವಾಯ್ಡ್ ಮಾಡ್ತಿರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅವರಿಬ್ರು ಮತ್ತೆ ಹತ್ರ ಆಗ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.